ಅಸ್ಸಲಾಮು ಅಲೈಕುಮ್, ಎಲ್ರಿಗೂ ನಮಸ್ಕಾರ. ಇವಾಗ ಬೆಳಿಗ್ಗೆ 7 ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬ್ರೇಕ್ಫಾಸ್ಟಿಗಂತ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ನಾನು ಈ ಥರ ಒಂದು ಈರುಳ್ಳಿ, ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಬೇಕು, ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಅದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನೇ ಇವಾಗ ಒಂದು ಟೊಮೊಟೊ, ಮೀಡಿಯಮ್ ಸೈಜ್ ಟೊಮೊಟೊ, ಒಂದು ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ. ಅದು ಕೂಡ ಅದೆಲ್ಲ ಕಟ್ ಮಾಡಿದ್ದಾದಮೇಲೆ ನಾನು ಬೆಂಡೆಕಾಯಿ ಏನು ಹುರ್ಕೊಳಲ್ಲ, ಹಾಗೆ ಡೈರೆಕ್ಟ್ ಹಾಕ್ತೀನಿ. ಯಾರೆಲ್ಲ ಆ ಥರ ಮಾಡ್ತಿರೋ ಕಮೆಂಟ್ ಮಾಡಿ. ನಾನು ಆ ಥರ ಮಾಡಲ್ಲ, ನನಗೆ ಈ ಥರ ಮಾಡೋದು. ಮತ್ತು ಒಂದು ಸ್ವಲ್ಪ ನಮ್ಮ ಮನೇಲಿ ಖಾರ ಕಮ್ಮಿನೇ ತಿನ್ನೋದು, ಹಾಗಾಗಿ ಒಂದು 6 ಮೆಣಸಿನ್ಕಾಯಿನ ಈ ಥರ ರೌಂಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆನಂತರ ಒಂದು ಕಡಾಯಿಯಲ್ಲಿ ಕಡಾಯಿ ಬಿಸಿ ಆದಮೇಲೆ ಆಯಿಲ್ ಹಾಕ್ತಾಯಿದ್ದೀನಿ. ಅದನ್ನೆಣ್ಣೆ ಸ್ವಲ್ಪ ಇದು ಕರೆಲ್ಲ ಫ್ರೈ ಮಾಡಿದ್ನಲ್ಲ, ಅದು ಆಯಿಲು, ಅದು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ತೀನಿ. ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಅದ್ರ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಿದ್ದೀನಿ ಅದರಲ್ಲಿ. ಅದು ಸ್ವಲ್ಪ ಸ್ಮೆಲ್ ಹೋಗೋ ಗಂಟೆ ಹುರ್ಕೊತೀನಿ. ಆಮೇಲೆ ಅದು ಟೊಮೊಟೊ ಮತ್ತು ಹಸಿಮೆಣ್ಸಿಕಾಯಿ ಅದು ಕೂಡ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ ಚೆನ್ನಾಗಿ. ಒಂದು 5 ನಿಮಿಷ ಹಾಗೆ ಬಿಡ್ತೀನಿ. ಆಮೇಲೆ ಬೆಂಡೆಕಾಯಿನೂ ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ. ಹಾಗೇ ಚೆನ್ನಾಗಿರುತ್ತೆ, ಅದು ಅಂಟು ಏನೂ ಇರೋಲ್ಲ, ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ, ನಾನು ಚೆನ್ನಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ಮೇಲೆ ಪ್ಲೇಟ್ ಮುಚ್ತೀನಿ. ಒಂದು 5-10 ನಿಮಿಷ ಹಾಗೆ ಅದರಲ್ಲೇ ಬೇಯೋದಕ್ಕೆ ಬಿಡ್ತೀನಿ. ಅದು ಒಂದು 50% ಬೆಂದಾದಮೇಲೆ ಅದು ಇದು ಸಿಗುತ್ತಲ್ಲ 1 2 3 ಮ್ಯಾಜಿಕ್ ಮಸಾಲ, ಅದು ಹಾಕ್ಕೊಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಒಂದು ಸತಿ ಟ್ರೈ ಮಾಡಿ. ನೀವು ಯಾವ ಥರ ಮಾಡ್ತೀರಾ ಒಂದು ಸತಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನು ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು 5 ನಿಮಿಷ ಮುಚ್ಚಿಡ್ತೀನಿ. ಅದಾದಮೇಲೆ ರೆಡಿ ಆಗುತ್ತೆ. ನೋಡಿ, ಇವಾಗ ನಾನು ತೆಗಿತೀನಿ ಪ್ಲೇಟು. 5 ನಿಮಿಷ ಆದಮೇಲೆ ಸೂಪರಾಗಿರುತ್ತೆ ಇದು ಮಾತ್ರ ಟೇಸ್ಟು. ಅದ್ರ ಜೊತೆ ಕಾಂಬಿನೇಷನ್ ಚಪಾತಿ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಆಮೇಲೆ ನಾನು ಸ್ವಲ್ಪ ಮನೆ ಕೆಲಸ ಕೂಡ ಮಾಡ್ತಾಯಿದ್ದೆ, ಕಾರ್ಟೂನೆಲ್ಲ ತೆಗಿತಾಯಿದ್ದೆ, ಅದು ಕೂಡ ಚೇಂಜ್ ಮಾಡಿ ಆಗ್ತಾಯಿದ್ದೆ. ಹಾಗೆ ನನ್ನ ಮಗಳು ಮಲ್ಕೊಂಡಿದ್ಲು, ಅವಳು ಫ್ರೆಶ್ ಅಪ್ ಆಗಿ ಮಲ್ಕೊಂಡಿದ್ಲು. ಬೆಡ್ಶೀಟು ಕೂಡ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು, ಅದು ಕೂಡ ಎಲ್ಲ ಚೇಂಜ್ ಮಾಡಿಕೊಂಡು ಹಾಗೆ ನಾನು ವಿಡಿಯೋ ಕಂಟಿನ್ಯೂ ಮಾಡೋಣ ಅಂದರೆ ಮಾಡೋದಕ್ಕಾಗಿಲ್ಲ, ಸ್ವಲ್ಪ ಏನೋ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಇಷ್ಟೇ ವಿಡಿಯೋ ಇವತ್ತು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್